ನಮಸ್ಕಾರ ವಿಶ್ವಬಂಧುಗಳಿಗೆ, ವಿಶ್ವಕರ್ಮ ಬಂಧುಗಳಿಗೆ. ಇವತ್ತು ಭಾಳ ದಿವಸದಿಂದ ನಾನು ವಿಡಿಯೋ ಬಂದಿರಲಿಲ್ಲ. ಈಗ ಇತ್ತೀಚೆಗೆ ಒಂದು ಪುಸ್ತಕವನ್ನು ಓದಿದ್ದೇನೆ. ಅದರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಅನಿಸಿದೆ. ನಳ ದಮಯಂತಿ ಕತೆ, ಅದನ್ನು ಬರೆದವರು ಆನಂದ ನೀಲಕಂಠನ್ ಅಂತ, ಪೆಂಗ್ವಿನ್ ಪಬ್ಲಿಷರ್ಸ್. ಅದು ಆ ಕತೆ ಎಲ್ರಿಗೂ ಗೊತ್ತಿದೆ. ಮಹಾಭಾರತದಲ್ಲಿ ಕತೆ, ಅಮರ ಪ್ರೇಮದ ಕತೆ, ಭಾಳಷ್ಟು ಜನರಿಗೆ ಗೊತ್ತಿರುವಂಥದ್ದು. ಆದರೆ ನಾನು ಸಣ್ಣವನಿದ್ದಾಗ ನಮ್ಮ ಅಜ್ಜಿ ಹೇಳಿದ ಪ್ರಕಾರ ಅವರ ಜೀವನ ಹಾಗಾಗಲೇ ಕಾರಣ ಅಂದ್ರೇನು, ಶನಿ ಅಂತ ಅವಳು ಹೇಳ್ತಾಯಿದ್ಲು. ನಮ್ಮ ಅಜ್ಜಿ ಹೇಳ್ತಾಯಿದ್ಲು, ಶನಿ ಯಾರನ್ನೂ ಬಿಡೋದಿಲ್ಲ, ಎಂತೆಂಥವ್ರನ್ನ ಬಿಡೋದಿಲ್ಲ, ಈ ನಮ್ಮಂಥವ್ರದ್ದು ಏನು ಅಂತ. ಆದರೆ ಅದೇ ಹೆಸರನ್ನು ಇಲ್ಲಿ ಕಲಿ ಅಂತ ತಿಳ್ಕೊಂಡು ಉಪಯೋಗ ಮಾಡಿದ್ದಾನೆ ಆ ಲೇಖಕ. ಬ್ರಹ್ಮಲೋಕದಲ್ಲಿ ಒಂದು ಚರ್ಚೆ ಆಗ್ತದೆ. ಬಂಗಾರ ಬಣ್ಣದ ಒಂದು ಹಂಸ ಮತ್ತು ಬ್ರಹ್ಮನ ನಡುವೆ ಚರ್ಚೆ. ಬ್ರಹ್ಮ ಹೇಳ್ತಾನೆ, ನೋಡ್ರಿ, ಭೂಮಿ ಮೇಲೆ ಎಲ್ಲ ಜನ ಕೆಟ್ಟೋಗಿದ್ದಾರೆ, ಅವ್ರನ್ನೆಲ್ಲ ನಾನು ನಾಶ ಮಾಡಿಬಿಡ್ತೀನಿ, ಬೇಡ ಬೇಡ ಅಂತನಾತ. ಅದಕ್ಕೆ ಆ ಹಂಸ ಹೇಳ್ತದೆ, ಹಾಗೇನಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ನಿಜವಾಗಿ ಪ್ರೇಮ ಮಾಡೋರು ಇದ್ದಾರೆ, ನಾನು ಅದನ್ನು ಬೇಕಾದ್ರೆ ನೀವು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಆಯಿತು, ನೀನು ಮಾಡಿ ನೋಡೋಣ ಅಂತ ಬ್ರಹ್ಮ ಅವನನ್ನು ಕಳಿಸ್ತಾನೆ. ಆವಾಗ ಅದು ಭೂಮಿಗೆ ಬಂತದೆ. ಭೂಮಿಗೆ ಬಂದುಬಿಟ್ಟು ದಮಯಂತಿನ ವಿದರ್ಭ ದೇಶದ ರಾಜಕುಮಾರಿ ಅವಳು. ಭಾಳ ಸುಂದರವಾಗಿರ್ತಾಳೆ, ಅತಿ ಸುಂದರವಾಗಿರ್ತಾಳೆ ಅವಳು ರಾಜಕುಮಾರಿ. ಅವಳಿಗೂ ಮತ್ತು ನಿಷಧ ದೇಶದ ರಾಜನಾದಂಥ ನಳನಿಗೂ ಒಂದು ಪ್ರೇಮಾಂಕುರವನ್ನು ಬಂಗಾರದ ಹಂಸನೇ ಮಾಡ್ತದೆ. ಅವನ ನಳ ಅವನು ರಾಜನಾಗಿದ್ದರೂ ಸಹಿತ ಪಾಕಶಾಸ್ತ್ರದಲ್ಲಿ ಭಾಳ ಪ್ರವೀಣಿರ್ತಾನೆ, ಭಾಳ ರುಚಿಕಟ್ಟಾದ ಸಾಧನೆ ಮಾಡ್ತಾ ಇರ್ತಾನೆ ಅವನು. ಅದನ್ನೇ ಏನು ಮಾಡ್ತದೆ, ಅದನ್ನು ಹೋಗಿ ಅವಳಿಗೆ ಕೊಟ್ಟು, ಅವಳಿಗೆ ಅವನ ಬಗ್ಗೆ ಒಂದು ಐಡಿಯಾ, ಒಂದು ಪ್ರೇಮ, ಒಂದು ಮೋಹ ಬರೋ ಹಾಗೆ ಅದು ಹಂಸ ಮಾಡ್ತದೆ. ಅವಳಿಗೇನೋ ಅವನಿಗೆ ಗೊತ್ತಿರೋದಿಲ್ಲ, ಅವನಿಗೆ ಯಾರಂತನೂ ಗೊತ್ತಿಲ್ಲ, ಅವನ ಮುಖನೂ ನೋಡಿಲ್ಲ ಅವಳು. ಆದರೂ ಅವನ ಬಗ್ಗೆ ಒಂದು ಕ್ರಮೇಣವಾಗಿ ಒಂದು ಹಾತುರಿಕೆ, ಒಂದು ಪ್ರೇಮ ಅವಳು ಹುಟ್ಕೊಳ್ತದೆ. ಅದೇ ರೀತಿ ನಳನಲ್ಲಿನೂ ಆ ರೀತಿ ಭಾವನೆ ಹುಟ್ಕೋತದೆ. ಆದರೆ ನಳನಿಗೊಂದು ಸಂಶಯ ಇರುತ್ತದೆ. ಆ ನೀಲಕಂಠನ ಬರೋದ ಹಾಗೆ, ನಾನು ಒಂದು ನಿಷಧ ದೇಶದ ಕೆಳಜಾತಿಯ ಕೆಳ ಕುಲದಂಥ ಮನುಷ್ಯ, ನನ್ನನ್ನು ಅದು ಆ ರಾಜಕುಮಾರಿ ಹೆಂಗೆ ಮದುವೆ ಆಗ್ತಾಳೆ, ಇದು ಶಕ್ಕಿಲ್ಲ, ಹಾಗೆ ಹೀಗೆ. ಅವನಿಗೆ ಮನಸ್ಸೇ ಇರೋದಿಲ್ಲ ಅವಳ ಮದುವೆ ಆಗಲಿಕ್ಕೆ. ಆದರೂ ಸಹಿತ ಹಂಸ ನಡುವು ಮಾಡಿ ಅವರನ್ನು ಒಂದುಗೂಡುವಂಥ ಒಂದು ವಿಚಾರ ಮಾಡ್ತದೆ. ಈ ಕಡೆ ವಿದರ್ಭ ದೇಶದಲ್ಲಿ ಸ್ವಯಂವರ ಏರ್ಪಾಡಾಗುತ್ತದೆ. ಸ್ವಯಂವರದಲ್ಲಿ ಏನಾಗ್ತದೆ ಅಂದರೆ, ಇಂದ್ರ ಮತ್ತು ಅಗ್ನಿ, ಯಮ, 3 ದೇವರುಗಳು ನಾನು ಆಗ್ತೀನಿ ಅಂತ ತಿಳ್ಕೊಂಡು ಅವರು ಬರ್ತಾರೆ. ಒಂದು ಸ್ವಯಂವರವನ್ನು ಭೇಟಾಗ್ತಾರೆ, ಅವರು ಸ್ಪರ್ಧಿಗಳಾಗ್ತಾರೆ. ಅದೇ ರೀತಿಯಿಂದ ನಳನೂ ಬರ್ತಾನೆ. ಅದವರು ಏನು ಮಾಡ್ತಾರೆ ಅಂದರೆ, ಆ ನಳನ ರೂಪವನ್ನೇ ಹೊತ್ತುಕೊಂಡು 3 ಜನ ನಿಂತ್ಕೊಂಡ್ಬಿಡ್ತಾರೆ. ಆವಾಗ ಅವಳು ಯಾರು ಅಂತ ಗುರ್ತ ಹಿಡಿಬೇಕು, ಅವಳದೊಂದು ಪಜಲ್ ಆಗುತ್ತದೆ. ಇದು ಹೇಮಂಗ, ಅವನ ಹಂಸದ ಹೆಸರು ಹೇಮಂಗ ಅಂತ. ಅವನಿಗೂ ಇದು ಪಜಿತ ಆಗುತ್ತೆ. ಆದರೆ ಅವಳು ಭಾಳ ಬುದ್ಧಿವಂತ ಇರ್ತಾಳೆ. ಅವಳು ನೋಡ್ತಾಳೆ, 3 ಜನ ನೋಡ್ತಾಳೆ, ಸಾಲಾಗಿ ನೋಡ್ಕೊಂತ ಹೋಗ್ತಾಳೆ ಹಾರನ್ನು ಹಿಡ್ಕೊಂಡು. ಒಬ್ಬನಿಗೆ ಮಾತ್ರ ನೆರಳಿರ್ತದೆ, ಉಳಿದ 3 ಮಂದಿಗೆ ನೆರಳು ಇರಲ್ಲ. ಆವಾಗ ಅವಳು ಗುರ್ತು ಮಾಡ್ಕೊತಾಳೆ, ಇವನೇ ನಳ ಅಂತ ಗುರ್ತು ಮಾಡ್ಕೊಂಡು ಅವನಿಗೆ ಹಾರ ಹಾಕ್ತಾಳೆ. ಮದುವೆನೂ ಆಗುತ್ತೆ. ಮದುವೆ ಆದ ನಂತರ ಮುಂದೆ ಅವನು ನಿಜವಾದ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅವರ ತಮ್ಮನೇ ಅವನಿಗೆ ಮುಳುವಾಗ್ತಾನೆ, ಪುಷ್ಕರ ಅಂತ. ಅವನು ಏನು ಮಾಡ್ತಾನೆ, ಅವನ ರಾಜ್ಯವನ್ನೇ ಎತ್ತಿ ಹಾಕಿ ಅವನ ದ್ವಾಪರ ಅನ್ನುವನ ಒಂದು ಸಹಾಯದಿಂದ ಒಂದು ಚೂಜಾಟದಲ್ಲಿ ಸೇಲಿಸಿ ಅವನ ಹೊರಗೆ ಹಾಕಿಬಿಡ್ತಾನೆ. ನಳ ದಮಯಂತಿ ಇಬ್ಬರು ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದ ನಂತರ ಹಾಗೆ ತಿರುಗಾಡ್ಕೊತ ಆ ಕಡೆ ಈ ಕಡೆ ಎಲ್ಲ ಕಡೆ ತಿರುಗಾಡಿ ಕೊನೆಗೆ ಒಂದು ಕಡೆ ಎಲ್ಲೋ ಆಶ್ರಯ ತಗೊಳ್ಳುವಾಗ ಏನಾಗ್ಬಿಡ್ತದೆ ಅಂದರೆ, ಒಂದು ಸರ್ಪ ಅವನ್ನ ಕರೆಸ್ತದೆ. ಅದು ಕಾರ್ಕೋಟಕ ಅಂತ ಅದರ ಹೆಸರು. ಇದರಲ್ಲಿ ಏನು ಪುಸ್ತಕದಲ್ಲಿ ಏನೋ ಆ ರೀತಿ ಮೆನ್ಷನ್ ಮಾಡಿಲ್ಲ. ಅನಂತರ ಅವನು ಆಹಾರ ಹುಡ್ಕೋತ ಹೋಗಿ ಅವಳಿಂದ ಬೇರೆ ಆದ ನಂತರ ಅಲ್ಲೊಂದು ಹಾವು ಕಸ್ತದೆ, ಅವನ ರೂಪ ವಿರೂಪ ಆಗ್ತದೆ. ನನ್ನ ಮುಖ ಅವಳಿಗೆ ತೋರಿಸೋದು ಬೇಡ ಅಂತ ಅವನು ಹೋಗ್ಬಿಡ್ತಾನೆ, ತಪ್ಸ್ಕೊತಾನೆ. ಇವಳೇನು ಮಾಡ್ತಾಳೆ, ಕಾದು ಹುಡುಕಾಡಿ ಇನ್ನು ಅವನು ಸಿಗಲ್ಲ ಅಂತ ತಿಳ್ಕೊಂಡು ತನ್ನ ತಂದೆ ತಾಯಿ ದೇಶಕ್ಕೆ ಬರ್ತಾಳೆ. ಆದರೆ ಅವನ ತಂದೆ ಸಹ ಸುಲಭವಾಗಿ ಒಪ್ಪೋದಿಲ್ಲ. ನಿನ್ನ ಗಂಡ ಎಲ್ಲಿ, ಗಂಡನಿಲ್ಲದೆ ನೀನು ಬಂದೀಯಾ, ನಾನು ಹೆಂಗೆ, ಎಲ್ಲಿದ್ದಾನೆ ಅವನು, ಯಾಕೆ ಬರಲಿಲ್ಲ, ಹಾಗೆ ಹೀಗೆ ಅಂತ.
ಅದಕ್ಕೆ ಒಂಥರ ಇಲ್ಲ, ಹೀಗಾಗಿದೆ ಪರಿಸ್ಥಿತಿ, ಅವನೆಲ್ಲೇ ಕಳೆದೋಗ್ಬಿಟ್ಟಿದ್ದಾನೆ, ಅವನು ಜೀವಂತಿದ್ದಾನೆ ಕಳೆದೋಗ್ಬಿಟ್ಟಾನೆ, ಅವನೇನೋ ಸತ್ತಿಲ್ಲ, ಹಾಗಾಗಿದ್ದಾನೆ. ಆಯಿತು ಅವ್ನು ಹುಡುಕೋಣ ಅಂತ ಕೊನೆಗೆ ತಂದೆಯನ್ನು ಒಪ್ಪಿಸ್ತಾಳೆ. ಒಪ್ಪಿಸಿ ಅವಳು ಮನೆಯಲ್ಲಿರ್ತಾಳೆ. ಆನಂತರ ಇವನು ಊರೂರು ತಿರುಗಾಡ್ಕೊತಾರೆ. ಒಂದು ಕಡೆ ಬಹುಕ ಅನ್ನೋ ಹೆಸರನ್ನು ತೊಟ್ಟು ಕೊನೆಗೆ ಸುಪ್ರಸಿದ್ಧ ಅಡುಗೆ ಭಟ್ಟನಾಗಿ ಋತುಪರ್ಣ ಅನ್ನುವಂಥ ರಾಜನ ಅರಮನೆಯನ್ನು ಸೇರ್ಕೊಳ್ತಾನೆ. ಅಲ್ಲಿ ಅವನಿಗೆ ಭಾಳ ಮಾನ ಮರ್ಯಾದೆ ಎಲ್ಲ ಸಿಗ್ತದೆ ಅವನಿಗೆ. ಆ ಋತುಪರ್ಣವನ್ನು ಭಾಳ ಪ್ರೀತಿ ಮಾಡ್ತಿರ್ತಾನೆ. ಅವನು ಕೊಡ್ಬೇಕಾಗಿರ್ತಾರೆ ಋತುಪರ್ಣ ಅವರು. ಕೊನೆಗೆ ಅಲ್ಲಿನೇ ಇದಾಗತ್ತೆ. ಆಮೇಲೆ ಅವನು ಜೂಜಾಟದಲ್ಲಿ ಭಾಳ ಪ್ರವೀಣ ಇರ್ತಾನೆ ಅವನು ಋತುಪರ್ಣ. ಅವನು ಕೊನೆಗೆ ಮತ್ತೊಂದು ಸಲ ಸ್ವಯಂವರ ಆಗುತ್ತೆ. ಕೊನೆಗೆ ಸ್ವಯಂವರ. ಆ ಸ್ವಯಂವರದಲ್ಲಿ ಋತುಪರ್ಣ ಅವನಿಗೆ ಆಸೆ ಹುಟ್ಟುತ್ತೆ, ನಾನು ದಮಯಂತಿನ ಮದುವೆ ಆಗಬೇಕು ಅಂತ ಕರ್ಕೊಂಡು ಬರ್ತಾನೆ ಅವನು. ಆವಾಗ ಜೊತೆಗೆ ಇವನು ಬರ್ತಾನೆ, ಯಾರು ಬಹುಕನೂ ಬರ್ತಾನೆ. ಕೊನೆಗೆ ಲಾಸ್ಟಕ್ಕೆ ಅವರಿಬ್ಬರದು ಒಂದು ಆಗುತ್ತೆ, ಆ ಮಿಲನ ಆಗುತ್ತದೆ, ಸ್ವಯಂವರ ಆಗುತ್ತೆ. ಸ್ವಯಂವರನಲ್ಲಿ ಆ ಋತುಪರ್ಣನ್ನು ಗುರ್ತಾ ಹಿಡಿತಾಳವಳು. ಋತುಪರ್ಣ ಹಿಂದೆ ಇದ್ದಂತಹ ಒಬ್ಬ ಗಿಡ್ಡ ಕುರೂಪಿ ಮನುಷ್ಯ ನಳ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಹಂಸ ಹೇಳಿರ್ತಾನೆ, ಹೇಮಂಗ ಹೇಳಿರ್ತಾನೆ, ಹೀಗೆಲ್ಲ ಆಗಿದೆ, ಹಾಗೆಲ್ಲ ಆಗಿದೆ, ಒಂದು ಲೈಫ್ ಹೀಗಾಗಿಬಿಟ್ಟಿದೆ ಅಂತ ಅವನ ಕೊರಳಿಗೆ ಹಾರಾಕ್ತಾಳೆ. ಕೊನೆಗೆ ಅವನು ಮತ್ತೆ ಜೂಜಾಟ ಅವನಿಂದ ಕಲಿತು, ಋತುಪರ್ಣ ಜೂಜಾಟ ಕಲಿತು ದ್ವಾಪರನನ್ನು ಸೋಲಿಸಿ ಮತ್ತೆ ರಾಜ್ಯವನ್ನು ಮರಳಿ ಪಡೆಯುತ್ತದೆ. ಈ ಕಥೆ ಸುಖಾಂತವಾಗಿ ಮುಗಿತದೆ. ಇದು ಒಂದು ಅಮರ ಪ್ರೇಮದ ಕಥೆ ಅಂತ ನಾನು ಹೇಳ್ಬೋದು. ಇದು ಉಳಿದ ವಿಚಾರಗಳನ್ನು ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮುಂದುವರಿಸ್ತೇನೆ.